ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿ ಮಾರ್ಚ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಾರ್ಚ್ 29ರಿಂದ ಶನಿಯ ಸಾಡೆ ಪ್ರಾರಂಭವಾಗಲಿದೆ. ಭಯ ಪಡಬೇಡಿ, ಪಾಸಿಟಿವ್ ಆಗಿ ಇರಿ, ನಿಮ್ಮ ಕರ್ಮಗಳನ್ನು ಸುಧಾರಿಸಿಕೊಂಡು ನಡೆದುಕೊಳ್ಳಿ. ಮೇಷರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರ, ಜಾಬ್ ಹಾಗೂ ಬಿಸ್ನೆಸ್, ಅದೃಷ್ಟದ ಬಗ್ಗೆ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಕೇತುಗ್ರಹ, ಲಾಭಸ್ಥಾನದಲ್ಲಿ ಸೂರ್ಯಗ್ರಹದ ಜೊತೆಗೆ ಶನಿಗ್ರಹ, ದ್ವಾದಶ ಭಾವದಲ್ಲಿ ಶುಕ್ರಗ್ರಹ ಹಾಗೂ ಬುಧಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಮೇಷರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ. ರಾಶ್ಯಾಧಿಪತಿ 3, 6, 8, 12ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಅನ್ನಿಸಬಹುದು. ಮೇಜರ್ ಪ್ರಾಬ್ಲಮ್ಸ್ಗಳೇನೂ ಇರುವುದಿಲ್ಲ, ಆದರೆ ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಸ್ಕಿನ್ ಅಲರ್ಜಿಗಳು ಹೆಚ್ಚಾಗಬಹುದು. ಆದ್ದರಿಂದ ಜಂಕ್ ಫುಡ್ಗಳನ್ನು, ಪ್ರಾಸೆಸ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಆರೋಗ್ಯಕರ ಆಹಾರಗಳನ್ನು, ಮನೆಯಲ್ಲಿ ತಯಾರಿಸಿದಂತಹ ಶುಚಿಯಾದ ಆಹಾರವನ್ನು ಸೇವಿಸಿ. ಮಾರ್ಚ್ 15ರ ನಂತರ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಗಳು, ಸ್ಕಿನ್ ಪ್ರಾಬ್ಲಮ್ಗಳು ಹೆಚ್ಚಾಗಬಹುದು. ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಮಾರ್ಚ್ ತಿಂಗಳಲ್ಲಿ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಮೇಷರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಲಾಭಸ್ಥಾನದಲ್ಲಿ ಸ್ಥಿತವಾಗಿದೆ. ಮಾರ್ಚ್ 15ರ ನಂತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಏಕಾಗ್ರತೆ ಕಡಿಮೆ ಆಗುತ್ತದೆ. ಏಪ್ರಿಲ್ 14ರ ನಂತರ ಮೇಷರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಮಾರ್ಚ್ 15ರ ನಂತರ ನೀವೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ತೋರಿಸಬೇಕಾಗತ್ತೆ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾನ್ಸಂಟ್ರೇಷನನ್ನು ಮಾಡ್ತೀರಾ. ಬಟ್ ಏಪ್ರಿಲ್ 14ರವರೆಗೂ ನಿಮ್ಮ ವಿದ್ಯಾಭ್ಯಾಸದ ಕಡೆ ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತೆ ಮೇಷರಾಶಿ ವಿದ್ಯಾರ್ಥಿಗಳು. ಮೇಷರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ಮಾರ್ಚ್ 15ರವರೆಗೂ ಮೇಷರಾಶಿಯವರ ಪ್ರೀತಿಯ ಜೀವನ ಸುಮಧುರವಾಗಿರುತ್ತದೆ. ಮಾರ್ಚ್ 15ರ ನಂತರ ಸೂರ್ಯಗ್ರಹದೊಂದಿಗೆ ರಾಹುವಿನ ಸಂಯೋಗವಾದಾಗ ಮೇಷರಾಶಿಯವರ ಪ್ರೀತಿ ಪ್ರೇಮದಲ್ಲಿ ಅನುಮಾನಗಳು ಹೆಚ್ಚಾಗುವುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಈ ರೀತಿ ಜಗಳಗಳು ಸಹ ಆಗುವಂತಹ ಸಾಧ್ಯತೆಗಳಿವೆ. ಮಾರ್ಚ್ 15ರ ನಂತರ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೂ ಸ್ವಲ್ಪ ಸಮಾಧಾನವಾಗಿ ಇದ್ದರೆ ಅಷ್ಟೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುವಂತಹ ಅವಶ್ಯಕತೆ ಇರುವುದಿಲ್ಲ. ಮೇಷರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಶುಕ್ರಗ್ರಹ ರಾಹುವಿನ ಜೊತೆ ಸ್ಥಿತವಾಗಿದೆ. ಟ್ರಾವೆಲಿಂಗ್ ಅನ್ನು ಮಾಡಲು ಪ್ಲಾನ್ ಮಾಡ್ತೀರಾ. ಮೇಷರಾಶಿ ದಂಪತಿಗಳು ಟ್ರಾವೆಲ್ಗಳನ್ನು ಮಾಡಲು ಪ್ಲಾನ್ ಮಾಡ್ತೀರಾ. ಸ್ವಲ್ಪ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅನುಮಾನಗಳು, ಚಿಕ್ಕ ಪುಟ್ಟ ವಿಚಾರಗಳಿಗೆ ಬರಬಹುದು. ಅಷ್ಟು ಬಿಟ್ಟರೆ ಶುಕ್ರಗ್ರಹ ಮೀನರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯುವುದರಿಂದ ಮಾರ್ಚ್ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿದೆ. ಮೇಷರಾಶಿಯವರ ಅದೃಷ್ಟದ ಬಗ್ಗೆ ನೋಡೋಣ. ಮಾರ್ಚ್ 29ರಿಂದ ಶನಿಯ ಸಾಡೆ ಪ್ರಾರಂಭವಾಗಲಿದೆ ಅನ್ನುವಂತಹ ಆತಂಕದಲ್ಲಿಯೇ ಇರಬೇಡಿ. ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಸ್ವಂತ ಮನೆ, ಮಿತ್ರ ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ಹೆಚ್ಚು ತೊಂದರೆಗಳನ್ನು, ಕಷ್ಟಗಳನ್ನು ಕೊಡುವುದಿಲ್ಲ. ಬದಲಾಗಿ ಶನಿಗ್ರಹ ನೀಚ ಕ್ಷೇತ್ರ, ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ಮಾತ್ರ ನಿಮಗೆ ಡಿಪ್ರೆಷನ್ಗಳು, ಆಂಗ್ಸೈಟಿ ಹೆಚ್ಚಾಗೋದು, ಆರೋಗ್ಯ ಸಮಸ್ಯೆಗಳನ್ನು ಕೊಡುತ್ತದೆ. ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತದೆ. ಜನರಲ್ ಆಗಿ ಸಾಡೆಯ ಸಮಯದಲ್ಲಿ ನಿಮ್ಮ ಕುಟುಂಬ ಹಾಗೂ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ರೆಸ್ಪಾನ್ಸಿಬಿಲಿಟಿಯನ್ನು ಕೊಡುವಂತಹ ಗ್ರಹ ಅಂದರೆ ಶನಿದೇವ. ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂದುಕೊಂಡಿದ್ದರೆ ಮಾರ್ಚ್ 16ರ ಒಳಗೆ ನೀವು ಶುಭ ಕಾರ್ಯಗಳನ್ನು ಮಾಡಬಹುದು. ಮಾರ್ಚ್ 16, 17ರ ನಂತರ ಅಷ್ಟೊಂದು ಶುಭ ಸಮಯ ಇಲ್ಲ. ಮಾರ್ಚ್ 17ರ ನಂತರ ನಿಮ್ಮ ಮೂಡ್ ಸ್ವಿಂಗ್ಸ್ ಹೆಚ್ಚಾಗುವುದು, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುವುದು, ಈ ರೀತಿ ಇರುತ್ತೆ ಪರಿಸ್ಥಿತಿಗಳು. ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಶನಿಗ್ರಹ ಮಾರ್ಚ್ 29ರಂದು ದ್ವಾದಶ ಭಾವದಲ್ಲಿ ಅಂದರೆ 12th ಹೌಸಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಜಾಬನ್ನು ಚೇಂಜ್ ಮಾಡುವಂತಹ ಮನಸ್ಸಾಗುತ್ತದೆ. ಜಾಬನ್ನು ಚೇಂಜ್ ಮಾಡ್ತೀರಾ. ಮಾರ್ಚ್ 20ರ ಒಳಗೆ ಹೊಸ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡುತ್ತಿರುವವರಿಗೆ ಉದ್ಯೋಗಗಳು ಸಿಗುವಂತಹ ಅವಕಾಶಗಳಿವೆ.
ಮಾರ್ಚ್ ತಿಂಗಳ ನಂತರ ಯಾರು ಫಾರಿನಲ್ಲಿ ಹೋಗಿ ಅಲ್ಲಿ ಜಾಬ್ ಮಾಡಬೇಕು, ಅಲ್ಲಿ ಸೆಟಲ್ ಆಗಬೇಕು, ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂದುಕೊಂಡಿರುವವರು ಹೋಗುವಂತಹ ಆಪರ್ಚುನಿಟೀಸ್ ತೋರಿಸ್ತಾ ಇದೆ. MNC ಕಂಪನಿಯಲ್ಲಿ ಜಾಬ್ ಸಿಗುವಂತಹ ಅವಕಾಶಗಳಿವೆ. ಆದರೆ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಮಾರ್ಚ್ 15ರ ನಂತರ ಹೊಸ ಸ್ಕಿಲ್ಸ್ಗಳನ್ನು ಕಲಿತುಕೊಳ್ಳಲು ಪ್ರಯತ್ನವನ್ನು ಮಾಡ್ತೀರಾ. ನಿಮ್ಮ ಜಾಬ್ ರಿಲೇಟೆಡ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತೀರಾ. ಮಾರ್ಚ್ ತಿಂಗಳ ನಂತರ ಸಮಾಧಾನವಾಗಿ ಮಾತನಾಡಬೇಕು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮುನ್ನ 1ಕ್ಕೆ 10 ಸಲ ಯೋಚನೆಯನ್ನು ಮಾಡಿ ತೆಗೆದುಕೊಳ್ಬೇಕು. ಬಿಸ್ನೆಸ್ ಮಾಡುವವರಿಗೆ ಸಾಧಾರಣವಾಗಿದೆ. ಖರ್ಚುಗಳು ಹೆಚ್ಚಾಗಬಹುದು. ನೀವು ನಿಮ್ಮ ಬಿಸ್ನೆಸ್ಗಾಗಿ ಹೊಸ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆತುರಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡಲು ಹೋಗಬೇಡಿ. ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಸಿಕೊಂಡು ಬಿಸ್ನೆಸ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡವೋ ಎಂದು ತಿಳಿದುಕೊಂಡು ಮುಂದುವರಿಯಿರಿ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ತಪ್ಪದೆ ಹನುಮಾನ್ ಚಾಲೀಸ ಹಾಗೂ ಸುಂದರಕಾಂಡವನ್ನು ಪಠಿಸಿ. ಶನಿವಾರದ ದಿನ ವಯಸ್ಸಾದವರಿಗೆ, ವೃದ್ಧರಿಗೆ, ಅವಶ್ಯಕತೆ ಇರುವವರಿಗೆ ಆಹಾರ, ಹಣ್ಣುಗಳನ್ನು ಕೊಡುವುದರಿಂದ ಶನಿಗ್ರಹದ ವಿಶೇಷ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಸಾಡೆ ಸಾತಿಗೆ ಭಯ ಪಡಬೇಡಿ. ನಿಮ್ಮ ಕೆಲಸಗಳನ್ನು ಧರ್ಮ, ನ್ಯಾಯದ ಮಾರ್ಗದಲ್ಲಿ ಮಾಡಿದರೆ ಶನಿಗ್ರಹ ಯಾವುದೇ ಸಮಸ್ಯೆಗಳನ್ನು ಕೊಡುವುದಿಲ್ಲ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.